5 ಕೋಟಿ ಹಣಕ್ಕೆ ಉದ್ಯಮಿಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಆಪ್ತೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫೆಬ್ರವರಿ 14ನೇ ತಾರೀಕು ಉದ್ಯಮಿ ಬಸವರಾಜ್ ಅಂಬಿ ಅನ್ನೋರನ್ನ ಅಪಹರಣ ಮಾಡಿದರು. 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಪ್ರಕರಣದಲ್ಲಿ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಮಂಜುಳಾ ರಾಮಗನಟ್ಟಿ ಇವ್ರನ್ನ ಘಟಪ್ರಭಾ ಪೊಲೀಸರು ಬಂಧಿಸಿದ್ದಾರೆ. ಕಿಡ್ನ್ಯಾಪ್ ಮಾಡಿ 5 ಕೋಟಿಗೆ ಬೇಡಿಕೆ ಇಟ್ಟಿದ್ರು ಆರೋಪಿಗಳು. ಕಿಡ್ನ್ಯಾಪ್ನ ಕಿಂಗ್ ಪಿನ್ ಮಂಜುಳಾ ಅವ್ರನ್ನೇ ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಒಟ್ಟು 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇಡೀ ಪ್ರಕರಣದ ಕಿಂಗ್ ಪಿನ್ನು ಈ ಮಂಜುಳಾ ರಾಮಗನಟ್ಟಿ ಅಂತ ಗೊತ್ತಾಗಿದೆ. ಈಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಈಗ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡ್ರ, ಅವ್ರ ಹೆಸರಿದೆ, ಅವ್ರ ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಏನಾದ್ರು ನಡೀತಾ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಗಮನದಲ್ಲಿ ಇದೆಯಾ ಇಲ್ವಾ ಇವೆಲ್ಲವನ್ನು ಕೂಡ ನೋಡಬೇಕು. ಬಟ್ ಈಗ ಘಟನೆ ನಡೆದು 15-16 ದಿನ ಆದ ನಂತರ ಮಂಜುಳಾ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಹಜವಾಗಿ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯಲ್ಲಿ ಇನ್ನಷ್ಟು ವಿಷಯಗಳು ಗೊತ್ತಾಗಬೇಕಿದೆ. ಬಟ್ ಇಡೀ ಈ ಕಿಡ್ನ್ಯಾಪ್ ಪ್ರಕರಣದ ಕಿಂಗ್ ಪಿನ್ ಈಕೆ ಅಂತಕ್ಕಂಥದ್ದು ಗೊತ್ತಾಗಿರೋದ್ರಿಂದ ಈಗ ಆಕೆಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈಕೆಯ ಜೊತೆಗೆ ಒಟ್ಟು ಇನ್ನೂ 5 ಜನ, ಒಟ್ಟು 6 ಜನರನ್ನು ಬಂಧಿಸಿದ್ದಾರೆ. ಉದ್ಯಮಿಯೊಬ್ಬರನ್ನು ಕಿಡ್ನ್ಯಾಪ್ ಮಾಡಿದ್ರು. 5 ಕೋಟಿ ಹಣಕ್ಕೆ ಇದಾಗಿದ್ದು ಅಂದರೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಇಡೀ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಂಜುಳಾ ಅವರ ಪಾತ್ರ ಏನು, ಪೊಲೀಸರು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನು ವಿಚಾರಣೆ ಸಂದರ್ಭದಲ್ಲಿ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಸಚಿವರಿಗೆ ಗಮನಕ್ಕೆ ಬಂದಂಗೆ ಇಲ್ಲ, ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಕೂಡ ಈಗ ಇವತ್ತು ಬಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ಕಿಡ್ನ್ಯಾಪ್ ಪ್ರಕರಣ ಏನಿದೆ, ಈ ಕಿಡ್ನ್ಯಾಪ್ ಪ್ರಕರಣಕ್ಕೆ ಪ್ಲ್ಯಾನನ್ನು ಮಾಡ್ತಾರೆ. ಪ್ಲ್ಯಾನ್ ಮಾಡಿದವರು ಮಂಜುಳಾ ರಾಮಗನಟ್ಟಿ ಅಂತ ಹೇಳಿ. ಯಾವಾಗ ಈಶ್ವರ್ ರಾಮಗನಟ್ಟಿ ಏನು ಮಂಜುಳಾ ಅವರ ಚಿರಂಜೀವಿ ಮಗ ಅಂತ ಹೇಳ್ತೀವಿ, ಮಗನನ್ನು ಇಂಟ್ರಾಗೇಷನ್ ಮಾಡ್ತಾರೆ ಘಟಪ್ರಭಾ ಪೊಲೀಸರು. ಆ ಘಟಪ್ರಭಾ ಪೊಲೀಸ್ ಠಾಣೆ ಇಂಟ್ರಾಗೇಷನ್ ಮಾಡುವಾಗ ಹೇಳ್ತಾರೆ, ಇದು ನಾನು ಮಾಡಿದ ಕೃತ್ಯ ಅಲ್ಲ, ಇದಕ್ಕೆ ಪ್ಲ್ಯಾನನ್ನು ಮಾಡಿಕೊಟ್ಟದ್ದು ನಮ್ಮ ತಾಯಿಯವರು. ಆ ತಾಯಿಯವರ ಪ್ರಕಾರ ಅನಂತಿ ಅಂತ ನಾನು ಇವೆಲ್ಲ ಕೆಲಸವನ್ನು ಮಾಡಿದ್ದೀನಿ ಹಾಗೆ ಅಂತೇಳಿ ಯಾವಾಗ ಬಾಯಿ ಬಿಡ್ತಾರೆ, ಆವಾಗ ಮಂಜುಳಾ ಅವರನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಅವರನ್ನು ಎನ್ಕ್ವೈರಿ ಮಾಡಿದ ನಂತರ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಪ್ರಮುಖ ಆರೋಪಿ ಏನಿದ್ದಾರೆ ಈಶ್ವರ್ ಅವರ ಹೇಳಿಕೆಯ ಮೇರೆಗೆ ಅವರ ತಾಯಿಯನ್ನು ಏನು ಘಟಪ್ರಭಾ ಪೊಲೀಸರು ಏನು ಇವರು ಒಂದು ಕೊಣ್ಣೂರದಲ್ಲಿ ವಾಸವಾಗಿದ್ದಾರೆ, ಕೊಣ್ಣೂರು ಗ್ರಾಮದಿಂದ ಇವರನ್ನು ಎತ್ಕೊಂಡ್ಬಂದು ಇಂಟ್ರಾಗೇಷನ್ ಮಾಡಿದಾಗ ಮಾಹಿತಿ ಗೊತ್ತಾಗಿರುವಂಥದ್ದು. ಮತ್ತು ಎಲ್ಲ ವಿಚಾರವಾಗಿ ಏನು ಸಚಿವರಿಗೆ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ, ಆದರೆ ಅದಿರ್ತಕ್ಕಂಥ ಒಂದಿಷ್ಟು ಫೋಟೋಗಳು ಏನು ಸಚಿವರ ಆಪ್ತೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಏನೊಂದಿಷ್ಟು ಫೋಟೋಗಳಿದೆ, ಆ ಫೋಟೋಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ವಿಚಾರ ಇಟ್ಟುಕೊಂಡು ಬೆಳಗಾವಿಯ ಏನು ಪೊಲೀಸರಿದ್ದಾರೆ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾವ ವಿಚಾರದಲ್ಲಿ ಆಗ್ತಾ ಇದೆ, ಬಸವರಾಜ್ ನಂಬಿ ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದಾರೆ, ಅವರನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದರು, ಮತ್ತು ಇವರಿಗೆ ಸಂಬಂಧ ಆದರೂ ಏನು, ಯಾವ ವಿಚಾರಗಳೆಲ್ಲವನ್ನು ಕೂಡ ಎಲ್ಲ ಎಂಗಲ್ಗಳಲ್ಲಿ ಅಂತ ನಾವೇನು ಹೇಳ್ತೀವಿ, ಎಲ್ಲ ಎಂಗಲ್ಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಇದೇ ವಿಚಾರವಾಗಿ ಬೆಳಗಾವಿ SP ಭೀಮಾಶಂಕರ್ ಗುಡೇದವರು 11 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ರೈಟ್, ಥ್ಯಾಂಕ್ ಯು ದಿಲೀಪ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಚಿವರ ಆಪ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸಚಿವರನ್ನು ಇಲ್ಲಿ ಅನುಮಾನದಿಂದ ನೋಡೋದು ಅಥವಾ ಸಚಿವರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಊಹಾಪೋಹಗಳಾಗಿರುತ್ತೆ ಅಷ್ಟೇ. ಅವ್ರ ಹೆಸರು ಬಳಸ್ಕೊಂಡು ನಾನು ಅವ್ರಿಗೆ ಆಪ್ತೆ ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಯಾಕೆ ಮಾಡಿರಬಾರ್ದು, ಇವೆಲ್ಲವೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿರುವಂತಹ ಸತ್ಯಾಂಶಗಳು.